ನಮಸ್ಕಾರ ವೀಕ್ಷಕರೇ, ಕನ್ನಡ ಅಸ್ಟ್ರೋ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನೀವೇ ಕೇಳಿದಂಥ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ ಗುರುಗಳಾದಂಥ ಪ್ರಶ್ನಾಶಾಸ್ತ್ರ ತಂತ್ರಜ್ಞರು ಹಾಗೂ ಶ್ರೀ ದೀಪ ಯಕ್ಷಿಣಿ ಆರಾಧಕರಾದಂಥ ಶ್ರೀ ಸಂತೋಷ್ ಭಟ್ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ. ಗುರುಗಳೇ ನಮಸ್ಕಾರ. ಗುರುಗಳೇ, ಇವಾಗ ಪ್ರಶ್ನೆಗಳೇನಪ್ಪಾ ಅಂದ್ರೆ, ಕೆಲವರಿಗೆ ಮದುವೆನೇ ಆಗ್ತಾ ಇಲ್ಲ, ಎಲ್ಲದಕ್ಕೂ ವಿಳಂಬ ಆಗ್ತಾ ಇದೆ, ಫಿಕ್ಸ್ ಆಗುತ್ತೆ ಕ್ಯಾನ್ಸಲ್ ಆಗುತ್ತೆ, ಈ ತರದೆಲ್ಲ ಬರುತ್ತೆ. ಮತ್ತೆ ಕೆಲವ್ರದ್ದು ಗಂಡ ಹೆಂಡತಿ ಸಮಸ್ಯೆ, ಮದ್ವೆ ಆಗಿದ್ದಾರೆ ಆದ್ರೆ ನೆಮ್ಮದಿನೇ ಇಲ್ಲ, ಮನೇಲಿ ಯಾವಾಗ್ಲೂ ಕಿರಿಕಿರಿ, ಜಗಳ, ಗಲಾಟೆ ಇದೇ ಅನುಭವಿಸ್ತಿರ್ತಾರೆ. ಮತ್ತೆ ಕೆಲವೊಂದು ಮನೆಗಳಲ್ಲಿ ಅಭಿವೃದ್ಧಿನೇ ಇಲ್ಲ, ಎಷ್ಟೇ ದುಡಿಲಿ ಸಂಪಾದನೆ ಮಾಡಿದ್ರು ಏನು ಅಭಿವೃದ್ಧಿನೇ ಆಗ್ತಾ ಇರಲ್ಲ. ಈ ಸಮಸ್ಯೆಗಳಿಗೆ ಪರಿಹಾರ ಹೇಗೆ? ಇದನ್ನ ಯಕ್ಷಿಣಿಯಿಂದ ಪರಿಹಾರ ಇದೆಯಾ ಈ ಸಮಸ್ಯೆಗಳಿಗೆಲ್ಲ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನೋಡಿ, ಖಂಡಿತವಾಗ್ಲೂ ಯಕ್ಷಿಣಿ ಲೋಕಮಾತರಃ ಅಂತ ಹೇಳ್ತೀವಿ ನಾವು. ಯಕ್ಷಿಣಿ ಬಹಳ ವಿಶೇಷವಾಗಿ ಮಾಯಾಶಕ್ತಿ ಇರ್ತಕ್ಕಂಥ ದೇವಿ. ಅದರಲ್ಲಿ ನಮ್ಮ ದೀಪ ಯಕ್ಷಿಣಿ ನಾವು ಆರಾಧಕರು, ಹಾಗಾಗಿ ದೀಪ ಯಕ್ಷಿಣಿಯನ್ನು ಬಹಳವಾಗಿ ಹೇಳ್ತೀವಿ. ತಾಂತ್ರಿಕ ಯಕ್ಷಿಣಿ ಬಗ್ಗೆ ಹೇಳ್ತೀವಿ, ಚರ ಯಕ್ಷಿಣಿ ಬಗ್ಗೆ ಹೇಳ್ತೀವಿ, ಭೂತ ಯಕ್ಷಿಣಿ ಬಗ್ಗೆ ಹೇಳ್ತೀವಿ, ಆಯ್ತಾ, ಸ್ವಪ್ನ ಯಕ್ಷಿಣಿ ಬಗ್ಗೆ ಹೇಳ್ತೀವಿ. ಈ ಥರ ಯಕ್ಷಿಣಿಯರಲ್ಲಿ 64 ಅದ್ಭುತವಾಗಿರ್ತಕ್ಕಂಥ ಯಕ್ಷಿಣಿಯರು, 64 ಜನ ಯಕ್ಷರಿದ್ದಾರೆ. ಈ ಯಕ್ಷರು ಮತ್ತು ಯಕ್ಷಿಣಿಯರು ಬಹಳ ಶಕ್ತಿವಂತರು, ಅಂದರೆ ಬಹಳ ಒಂದು ಅನುಕೂಲ ಮಾಡುವಂತಹ ದೇವತೆಗಳು. ನೀವು ಕೇಳಿದಾಗೆ ಎಷ್ಟೋ ಜನಕ್ಕೆ ಮದುವೆ ಆಗ್ತಾ ಇಲ್ಲ ಅಂತಕ್ಕಂಥ ಸಮಸ್ಯೆ ಇರಲಿ, ಆಯ್ತಾ, ಮತ್ತೆ ಮದುವೆ ಆಗಿದೆ ಗಂಡ ಹೆಂಡತಿಗೆ ತೊಂದರೆ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥ ಸಮಸ್ಯೆ ಇರಲಿ, ಅಥವಾ ಜೀವನದಲ್ಲಿ ಅಭಿವೃದ್ಧಿ ಬೇಕು ಅಂತಿರಲಿ, ಇದಕ್ಕೆಲ್ಲ ವಿಶೇಷವಾಗಿರ್ತಕ್ಕಂಥ ತಂತ್ರ ಇದೆ. ಏನಿದು ತಂತ್ರ ಅಂದರೆ, ವೀಕ್ಷಕರೆಲ್ಲ ತಮ್ಮನೆಲ್ಲೇ ನೋಡಿ ಇರ್ತೀರ ಇದಕ್ಕೆ ಪರಿಹಾರ ಏನು ಅಂತ. ಯಕ್ಷ ಹಾಗೂ ಯಕ್ಷಿಣಿಯ ಮದುವೆ ವಿವಾಹ ಮಾಡುವಂಥದ್ದು. ಈಗ ಕಲ್ಯಾಣೋತ್ಸವ ಅಂತ ಮಾಡ್ತಾರೆ. ಯಾರಿಗೆ ಮಾಡ್ತಾರೆ? ಲಕ್ಷ್ಮೀ ವೆಂಕಟೇಶ್ವರನಿಗೆ ಕಲ್ಯಾಣೋತ್ಸವ ಮಾಡ್ತಾರೆ, ಶಿವ ಪಾರ್ವತಿಗೆ ಕಲ್ಯಾಣೋತ್ಸವ ಮಾಡ್ತಾರೆ, ಸುಬ್ರಹ್ಮಣ್ಯ ವಲ್ಲಿ ದೇವಸೇನಾಗೆ ಕಲ್ಯಾಣೋತ್ಸವ ಮಾಡ್ತಾರೆ, ಮತ್ತೆ ಲಕ್ಷ್ಮೀನಾರಾಯಣ, ಈ ಥರ ವಿಶೇಷವಾಗಿರ್ತಕ್ಕಂಥ ಕಲ್ಯಾಣೋತ್ಸವಗಳು ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಒಂದೇ ಕಾರಣ, ಮದುವೆ ಆಗಲಿ ಅಂತ. ಆದರೆ ಈ ಯಕ್ಷ ಯಕ್ಷಿಣಿಗೆ ಮದುವೆ ಮಾಡೋದ್ರಿಂದ ಮನೆಯಲ್ಲಿ ಹಣ ಅಂತಕ್ಕಂಥದ್ದು ಉಕ್ಕುತ್ತೆ, ದುಡ್ಡು ಅಂತಕ್ಕಂಥದ್ದು ಉಕ್ಕುತ್ತೆ, ಮದುವೆಗಳಾಗತ್ತೆ, ಗಂಡ ಹೆಂಡತಿ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ. ಈ ಥರ ಒಂದು ಪರಿಹಾರಗಳು ಬಹಳ ಒಂದು ವಿಶೇಷ. ಯಾರು ಕೇಳೇ ಇರಲ್ಲ ಈ ಥರ ಯಕ್ಷ ಯಕ್ಷಿಣಿ ಮದುವೆ ಅಂದರೆ, ಈ ಥರ ಸಬ್ಜೆಕ್ಟೇ ಕೇಳಲ್ಲ. ಹೆಂಗ್ ಮಾಡ್ತಾರೆ ಇದು, ಯಾವ ಥರ ಏನು ಅಂತ. ಇದು ಬಹಳ ವಿಶೇಷ. ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಯಕ್ಷ ಯಕ್ಷಿಣಿಯ ಒಂದು ಮದುವೆಯನ್ನು ಮಾಡಿಸುವಂಥ ಪ್ರತೀತಿ ಇದೆ. ಇದಕ್ಕೆ ಒಂದೇ ಮನೆಯಲ್ಲಿ ಅಪ್ಪ ಅಮ್ಮ 3 ಜನ ಮಕ್ಕಳು ಅಥವಾ 2 ಮಕ್ಕಳು ಇದ್ದಾರೆ ಅನ್ಕೊಳ್ಳಿ, ಒಂದೇ ಫ್ಯಾಮಿಲಿ ಸಾಕು, ಇವರೆಲ್ಲ ಸೇರ್ಕೊಂಡು ಯಕ್ಷ ಯಕ್ಷಿಣಿಯ ಮದುವೆ ಮಾಡ್ಬೋದು, ಆಯ್ತಾ. ಆ ಮದುವೆ ಮಾಡೋದ್ರಿಂದ ಆ ಮನೆಯಲ್ಲಿ ಒಂದು ಅವತ್ತಿನ ದಿವಸದಿಂದಾನೇ ಒಂದು ಒಳ್ಳೆ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿ ಅಲ್ಲಿ ಮಹಾ ಮ್ಯಾಜಿಕ್ ನಡೆದುಬಿಡುತ್ತೆ. ನಾವು ಸುಮಾರು 4-5 ಮದುವೆಗಳನ್ನ ಈ ಥರ ಯಕ್ಷ ಯಕ್ಷಿಣಿಯರ ಮದುವೆನ ಮಾಡಿಸಿದೀವಿ. ಆ ಮಾಡಿಸಿರ್ತಕ್ಕಂಥ ಮನೆಗಳೆಲ್ಲ ಇವತ್ತಿನ ದಿವಸ ಬಹಳ ಚೆನ್ನಾಗಾಗಿದೆ, ಕೋಟ್ಯಾಧೀಶರಾಗ್ಬಿಟ್ಟಿದ್ದಾರೆ. ಮಹಾ ಅದೃಷ್ಟ ತರುವಂತಹ ಒಂದು ಪ್ರಯೋಗ. ಅದಲ್ಲದೆ ಕ್ಷೇತ್ರಗಳು, ಇವಾಗ ನಮ್ದು ಯಕ್ಷಿಣಿ ಕ್ಷೇತ್ರ, ಈ ಥರ ಯಕ್ಷಿಣಿ ಕ್ಷೇತ್ರದಲ್ಲೂ ಕೂಡ ಮದುವೆಗಳನ್ನ ಮಾಡ್ಬೋದು, ಯಕ್ಷ ಯಕ್ಷಿಣಿ ಮದುವೆನ ಮಾಡ್ಬೋದು. ಯಕ್ಷ ಯಕ್ಷಿಣಿ ಮದುವೆ ಮಾಡೋದು ಮಾಡೋದು ಏನು ಉದ್ದೇಶ ಅಂದರೆ, ಅಲ್ಲಿಂದ ನಿಮ್ಮ ಒಂದು ಅಭಿವೃದ್ಧಿ ಆಗಲಿ, ಒಂದು ಅನುಕೂಲ ಆಗಲಿ, ಶುರು ಅಂತ ಅರ್ಥ, ಕೋಟ್ಯಾಧಿಪತಿಗಳಾಗ್ಬೋದು ಅಂತ ಅರ್ಥ. ಸೊ ಯಾವತ್ತಾದ್ರೂ ಇಲ್ಲಿ ನಾವು ಒಂದು ಯಕ್ಷ ಯಕ್ಷಿಣಿ ಮದುವೆ ಮಾಡಿದಾಗ ಒಂದಷ್ಟು ಫೋಟೋಗಳನ್ನ ತೆಗೆದು ನಮ್ಮ ವೀಕ್ಷಕರು ಕೂಡ ತೋರಿಸೋಣ. ಯಾಕಂದ್ರೆ ಇಲ್ಲಿ ತನಕ ನಾವು ತೋರಿಸಿರ್ಲಿಲ್ಲ, ಮುಂದಕ್ಕೆ ತೋರಿಸೋಣ. ಆದರೆ ಈ ಯಕ್ಷ ಯಕ್ಷಿಣಿಯ ಮದುವೆ ಬಹಳ ವಿಶೇಷವಾಗಿರ್ತಕ್ಕಂಥ ಮದುವೆ. ಗಂಡು ಮಕ್ಕಳಿಗೆ ಎಷ್ಟೇ ಕಷ್ಟಪಟ್ರು, ಎಷ್ಟೋ ಕಲ್ಯಾಣಗಳನ್ನ ಮಾಡ್ತಾರೆ, ಕಲ್ಯಾಣೋತ್ಸವಗಳನ್ನ ಮಾಡ್ತಾರೆ, ತಿರುಪತಿಯಲ್ಲಿ, ಶಿವಪರ ಎಲ್ಲಿ ಮಾಡಿಸಿದ್ರು ಕೂಡ ಯಾಕಿದು ಸಮಸ್ಯೆ ಬಗೆಹರಿತಿಲ್ಲ ಅಂದಾಗ, ಈ ಯಕ್ಷ ಯಕ್ಷಿಣಿಯ ಒಂದು ಮದುವೆಯಿಂದ ಕೂಡಲೇ ಅವ್ರಿಗೆ ಮದುವೆ ಆಗಿರ್ತಕ್ಕಂಥ ಉದಾಹರಣೆಗಳು ಬೇಕಾದಷ್ಟಿದೆ. ಮತ್ತೆ ಯಕ್ಷನನ್ನ ಯಾವ ರೂಪದಲ್ಲಿ ನಾವು ಇಡಬೇಕು, ಯಕ್ಷಿಣಿಯನ್ನ ಯಾವ ರೂಪದಲ್ಲಿ ಇಡಬೇಕು, ಹೆಂಗ್ ಮದುವೆ ಮಾಡ್ಬೇಕು ಅನ್ನೋದೇ ರಹಸ್ಯ. ಅದು ಯಾರಿಗೆ ಅವಶ್ಯಕತೆ ಇದೆ ಅವ್ರು ನಮ್ಮಲ್ಲಿಗೆ ಬಂದ್ರೆ ಮಾತ್ರ ನಾವು ಹೇಳ್ಬೋದು. ನಾವು ಈ ವಿಡಿಯೋದಲ್ಲಿ ನಾವು ಓಪನ್ ಆಗಿ ಕೊಟ್ಟಾಗ ಏನಾಗತ್ತಂದ್ರೆ, ಕೆಲವರೆಲ್ಲ ಅದನ್ನು ಕಾಪಿ ಮಾಡ್ತಾರೆ, ಅಥವಾ ಏನೇನೋ ಮಾಡಕ್ ಹೋಗ್ತಾರೆ, ನಾವು ಮದುವೆ ಮಾಡಿಸ್ಬಿಡ್ತೀವಿ ಅನ್ನೋದು, ಏನೋ ಒಂದು ಇಟ್ಟು ಮಾಡೋದು, ಆ ಥರದ್ದಲ್ಲ. ಈ ಯಕ್ಷ ಯಕ್ಷಿಣಿಯ ಮದುವೆ ಮಾಡ್ಬೇಕಂದ್ರೆ ಮಹಾ ರಹಸ್ಯ ಇದು. ಆ ಒಂದು ರಹಸ್ಯದಲ್ಲಿ ನಡೆಯುವಂತಹ ಮದುವೆ ಅದು ಯಾವ ಸಮಯದಲ್ಲಿ ಮಾಡಬೇಕು, ಯಾವ ಥರ ಅದಕ್ಕೆ ಪ್ರಿಪ್ರೇಷನ್ ಬೇಕು,
ಆಯ್ತಾ. ಮತ್ತೆ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಯಾವ ಒಂದು ಒಂದು ತರದ ಒಂದು ಮಂಟಪ ಆಗ್ಲಿ ಅಥವಾ ಯಾವ ತರದ ಒಂದು ವಿಶೇಷವಾಗಿರ್ತಕ್ಕಂಥ ಯಜ್ಞಗಳಾಗ್ಲಿ ಅಥವಾ ಇದೆಲ್ಲ ಪ್ರಿಪ್ರೇಷನ್ ಇರುತ್ತೆ. ಇದನ್ನೆಲ್ಲ ಮಾಡ್ಕೊಂಡು ನಾವು ಮಾಡಿದಾಗ ನಮ್ಗೆ ಅದರಲ್ಲಿ ಒಂದು ಒಳ್ಳೆ ಒಂದು ಅನುಕೂಲ ಮತ್ತೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹ ಅಂತಕ್ಕಂಥ ಸಿಗುತ್ತೆ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಈ ಯಕ್ಷ ಯಕ್ಷಿಣಿಯ ಒಂದು ವಿವಾಹವನ್ನ ಮಾಡಿದಾಗ ನಮ್ಗೆ ಈ ಜನ್ಮ ಮಾತ್ರ ಅಲ್ಲ, ಮುಂದಿನ ಜನ್ಮದಲ್ಲೂ ಕೂಡ ನಾವು ಶ್ರೀಮಂತರಾಗೇ ಹುಟ್ಟುತ್ತೀವಿ. ಅಂತಹ ಅದ್ಭುತ ಶಕ್ತಿ ಈ ಒಂದು ಯಕ್ಷ ಯಕ್ಷಿಣಿಯ ಒಂದು ತಂತ್ರದಲ್ಲಿದೆ. ಇದನ್ನ ಸುಮ್ಮನೆ ಏನೋ ಒಂದು ಮಾಡಿರೋಂಥ ಕ್ರಿಯೇಟ್ ಮಾಡಿರೋಂಥದ್ದಲ್ಲ. ಸಾವಿರಾರು ವರ್ಷಗಳ ಹಿಂದೆ ಮಹಾರಹಸ್ಯ ಬರೆದಿಟ್ಟಿರ್ತಕ್ಕಂಥ ರಹಸ್ಯ ಇದು. ಈ ರಹಸ್ಯವನ್ನ ನಾನು ಎಷ್ಟೋ ಒಂದು ಮೀಡಿಯಾಗಳಲ್ಲಿ ಇಂಟರ್ವ್ಯೂಗೆಲ್ಲ ಹೋಗಿದ್ದೀನಲ್ಲ, ಎಲ್ಲೂ ಹೇಳಿರ್ಲಿಲ್ಲ. ಈ ಚಾನಲ್ ಮೇಲೆ ಒಂದು ಇರುವಂತ ಅಭಿಮಾನ ಆಗ್ಲಿ ಅಥವಾ ಇದರಲ್ಲಿ ನಾವು ಸಾಕಷ್ಟು ಒಳ್ಳೊಳ್ಳೆ ಅದ್ಭುತ ವಿಷಯಗಳನ್ನ ಹೇಳ್ತೀವಲ್ಲ, ಅದಕ್ಕೋಸ್ಕರ ಈ ಒಂದು ವಿಷಯವನ್ನ ಹೇಳ್ತಾ ಇರೋದು. ಈಗ ನಾವು ಮೊನ್ನೆ ಒಂದು ವಿವಾಹವನ್ನ ಮಾಡಿದ್ವಿ, ಯಕ್ಷ ಯಕ್ಷಿಣಿ ವಿವಾಹ. ಭೀಮ ಮಹಾಯಕ್ಷ ಅಂತಿದೆ. ಕುಬೇರನ ನಾವು ನೋಡಿದೀವಿ, ಕುಬೇರರಾಜನ್ ನೋಡಿದೀವಿ. ಭೀಮ ಮಹಾಯಕ್ಷ ಅಂತಿದ್ದಾನೆ. ಆ ಭೀಮ ಯಕ್ಷನಿಗೂ ಕೂಡ ಮತ್ತು ಮಹಾಪದ್ಮಿನಿ ಯಕ್ಷಿಣಿಗೂ ಕೂಡ ಸೇರಿಸಿ ನಾವು ಮದುವೆ ಮಾಡಿರ್ತಕ್ಕಂಥ ವಿಚಾರಗಳು. ಆ ಒಂದು ಮದುವೆಗೆ ಮಾಡಿ ಈಗ ಆಗ್ಲೇ ಒಂದು 3 ತಿಂಗಳಾಯ್ತು. ಅಷ್ಟೊತ್ತಿಗೆ ಅವರ ಮನೆಯಲ್ಲಿ ಅವ್ರ ಮಗಳಿಗೆ ಮದುವೆ ನಿಶ್ಚಯ ಆಗಿದೆ. ಮತ್ತೆ ಒಂದು ಕೋರ್ಟ್ ಕಚೇರಿ ವ್ಯವಹಾರ ಇತ್ತು, ಅದ್ರಲ್ಲಿ ತೊಂದರೆ ಆಗಿತ್ತು, ಅದು ಕೂಡ ಸಾಲ್ವ್ ಆಗಿದೆ. ಅಂತಹ ಒಂದು ಅದ್ಭುತ ನಡೆದಿದೆ. ಬಹಳ ವಿಶೇಷವಾಗಿರ್ತಕ್ಕಂಥ ವಿವಾಹ ಇದು, ಯಕ್ಷ ಯಕ್ಷಿಣಿಯರ ವಿವಾಹ. ಯಾರಿಗಾದ್ರೂ ಒಂದು ಅವಶ್ಯಕತೆ ಇದೆ ಅಂತಕ್ಕಂಥವ್ರು ನಮ್ಮಲ್ಲಿ ಬರ್ಬೋದು, ಅದನ್ನ ನಾವು ಮಾಡಬಹುದು. ಗುರುಗಳೀಗ ಹಲವು ಕಲ್ಯಾಣೋತ್ಸವಗಳನ್ನ ನೋಡಿದ್ದಾರೆ ಎಲ್ಲಾ ದೇವ್ರಗಳದ್ದು, ಹೇಳಿದ್ರಲ್ಲ ನೀವು ಹಾಗೆ. ಈಗ ಯಕ್ಷ ಯಕ್ಷಿಣಿದು ಯಾರು ಕೇಳಿರಲ್ಲ ಅನ್ಕೊಳ್ತೀನಿ, ತುಂಬಾ ಜನ ಕೇಳಿರೋದಿಲ್ಲ. ಸೊ ಯಕ್ಷಿಣಿ ಕ್ಷೇತ್ರ, ನಿಮ್ಮ ಯಕ್ಷಿಣಿ ಕ್ಷೇತ್ರದಲ್ಲಿ ಬಂದು ಅದನ್ನ ಮಾಡಿಸ್ಕೊಳ್ಬಹುದಾ? ಖಂಡಿತವಾಗ್ಲು ಜನಗಳಿಗೆ ಇದ್ರ ಅವಶ್ಯಕತೆ ಇದೆ, ಖಂಡಿತವಾಗ್ಲು. ಮತ್ತೆ ಇದರಿಂದ ಒಂದು ಒಳ್ಳೆ ಒಂದು ಪಾಸಿಟಿವ್ ಆಗುತ್ತೆ, ಅನುಕೂಲ ಆಗುತ್ತೆ ಅಂತಕ್ಕಂಥವ್ರು ಒಳ್ಳೆ ಒಂದು ನಂಬಿಕೆಯಿಂದ ಶ್ರದ್ಧೆಯಿಂದ ಬಂದ್ರೆ ಖಂಡಿತವಾಗ್ಲೂ ನಾವು ಇದಕ್ಕೆ ಅರೇಂಜ್ಮೆಂಟ್ಸ್ ಮಾಡ್ತೀವಿ. ಮಾಡಿಬಿಟ್ಟು ಈ ಒಂದು ವಿವಾಹವನ್ನ ಬಹಳ ಒಂದು ವಿಜೃಂಭಣೆಯಿಂದ ಚೆನ್ನಾಗಿ ದೇವರಿಗೆ ಒಂದು ಸಂತೃಪ್ತಿ ಆಗೋ ತರ ಮಾಡಿಬಿಟ್ಟು ಅದರಿಂದ ಬರುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಫಲವನ್ನ ಯಾರಿಗೆ ನಾವು ಕೊಡ್ಬೇಕು ಅಂತ ಹೇಳಿ ಇದೆಯೋ, ಅಂದ್ರೆ ಯಾರು ಈ ಒಂದು ವಿವಾಹವನ್ನ ಮಾಡಿಸಿರ್ತಾರೋ ಅವರಿಗೆ ತಲುಪಿಸುವಂತ ಜವಾಬ್ದಾರಿಯನ್ನ ನಾವು ತಗೊಂಡಿರ್ತೀವಿ. ಹಾಗಾಗಿ ಖಂಡಿತವಾಗ್ಲೂ ಬಂದು ಮಾಡಿಸ್ಬೋದು ಯಾರಿಗೆ ಅವಶ್ಯಕತೆ ಇದೆ. ನೋಡಿ, ಇವಾಗ ಮದುವೆ ಆಗಿಲ್ಲ ಅಂತಕ್ಕಂಥವ್ರಾಗ್ಲಿ, ಗಂಡ ಹೆಂಡತಿಗೆ ಸಮಸ್ಯೆ ಇದೆ ತುಂಬಾ ಅಂತಕ್ಕಂಥವ್ರಾಗ್ಲಿ, ಅಥವಾ ನಾನು ಜೀವನದಲ್ಲಿ ತುಂಬಾ ಅಭಿವೃದ್ಧಿ ಪಡಬೇಕು ಅಂತಕ್ಕಂಥ, ನೋಡಿ ಅದು ಏನಾಗುತ್ತೆ ಅಂದ್ರೆ, ಈ ಯಕ್ಷ ಯಕ್ಷಿಣಿಯರು ಸಾಮಾನ್ಯವಾಗಿ ಮದುವೆಗೆ ಒಪ್ಪಲ್ಲ ಇಬ್ರು. ಯಾವ ಯಕ್ಷನಿಗೆ ಯಾವ ಯಕ್ಷಿಣಿ ಜೊತೆ ಮದುವೆ ಮಾಡ್ಬೇಕು ಅಂತಕ್ಕಂಥದ್ದು ಇದೆ. ಆ ಒಂದು ಸಬ್ಜೆಕ್ಟು ಮತ್ತೆ ಆ ಒಂದು ತಂತ್ರವನ್ನು ತಿಳ್ಕೊಂಡವ್ರು ಮಾತ್ರ ಇದನ್ನೆಲ್ಲ ಮಾಡಕ್ ಸಾಧ್ಯ ಆಗುತ್ತೆ. ಎಲ್ಲರೂ ಮಾಡ್ಬೇಕಂದ್ರೆ ಆಗಲ್ಲ. ಮತ್ತೆ ಸುಮ್ಮನೆ ಮಾಡ್ತೀನಿ ಅಂತ ಹೋದವರೆಲ್ಲ ಬಹಳ ಒಂದು ಅಪಾಯ ಆಗಿದೆ ಅವರಿಗೆಲ್ಲ. ಹಾಗಾಗಿ ಸುಮ್ಮನೆ ಮಾಡುವಂತದ್ದಲ್ಲ, ಇದನ್ನ ನೋಡ್ಬಿಟ್ಟು ಮಾಡ್ಬೇಕಾಗತ್ತೆ. ಗುರುಗಳೇ, ಹೇಗೆ ಅದನ್ನ ನಾವು ನೋಡ್ಕೋಬಹುದು? ಅಂದ್ರೆ ಈ ಯಕ್ಷಿಯಾಗೆ ಈ ಯಕ್ಷಿಣಿನೇ ನೋಡಿ ಏನಾಗತ್ತೆ ಅಂತ ಹೇಳಿದ್ರೆ, 64 ಜನ ಯಕ್ಷಿಣಿಯರಿದ್ದಾರೆ, 64 ಜನ ಯಕ್ಷರಿದ್ದಾರೆ. ಈ ಯಕ್ಷರಿಗೆ ಏನಾಗುತ್ತೆ ಅಂದ್ರೆ, ಯಕ್ಷ ಯಕ್ಷಿಣಿಯರ ಆ ಒಂದು ಸಂಬಂಧ ನಮ್ಗೆ ಪ್ರಶ್ನೆಯಲ್ಲಿ ಗೊತ್ತಾಗುತ್ತೆ. ಯಾವ ಯಕ್ಷಿಣಿಗೆ ಯಾವ ಯಕ್ಷನ್ ಜೊತೆ ಮದುವೆ ಮಾಡ್ಬೇಕು ಅಂತಕ್ಕಂಥದ್ದು ಅದು ನಮ್ಗೆ ಈ ಒಂದು ತಾಂತ್ರಿಕ ಪ್ರಶ್ನೆ ಅಥವಾ ನಮ್ಮ ಕೌಡೆ ಪ್ರಶ್ನೆ ಮುಖಾಂತರ ಗೊತ್ತಾಗತ್ತೆ. ಅದನ್ನ ನಾವು ನೋಡ್ಕೊಂಡು ಮುಂದುವರಿಬಹುದು. ನಮಸ್ಕಾರ ಗುರುಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಯಕ್ಷ ಯಕ್ಷಿಣಿಯರ ಮದುವೆ ಮಾಡಿಸೋದ್ರಿಂದ ಎಷ್ಟು ಅನುಕೂಲ ಇದೆ ಅಂತ. ನಿಮ್ದು ಏನೇ ಸಮಸ್ಯೆಗಳಿದ್ರು ಪರಿಹಾರ ಕಂಡ್ಕೊಳ್ಬಹುದು. ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.